ಇದೇನಿದ್ ಕತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು. ಪಿಕಪ್ ಇರೋದ್ ಬೆಳಗ್ಗೆ 7:15ಗೆ. ನಮ್ ಹುಡ್ಗ ನೋಡಿದ್ರೆ 2 ಗಂಟೆ 15 ನಿಮಿಷಕ್ಕೆ ಎದ್ದೇಳಿಸ್ಬಿಟ್ಟವನೆ. ಸೀದಾ ಮೈಸೂರಿಗೆ ಹೋಗ್ಬಿಟ್ಟು ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಂಡು ಓಂ ಶಕ್ತಿ ಬಾಡಿಗೆ ಐತೆ ಹೋಗು 5 ದಿನ ಅಂತ ಹೇಳ್ದ. ಅಲ್ಲಿಂದ ಬಂದಿದ್ದೇವೆ ಮೈಸೂರು ಬಂದ ತಕ್ಷಣನೇ ನಮ್ಮ ಹುಡ್ಗನ ಗಾಡಿನೂ ಬಂದಿತ್ತು. ಈ ಗಾಡಿನೂ ನಮ್ಮ ಓನರ್ ಹತ್ರನೇ ಇತ್ತಿದ್ ಗುರು. ಈ ಗಾಡಿ 2 ಗಾಡಿನೂ ಒಬ್ಬನ ಹತ್ರನೇ ಇದ್ದಿದ್ದು. ನಾನು ಆ ಗಾಡಿ ಓಡಿಸ್ತಾ ಇದ್ದೆ, ಆದ್ರೆ ಸೇಲ್ ಆಗೈತು ಗಾಡಿ. ಅದು ಇವಾಗ ಬೆಳಗಿನ ಜಾವ 7:15 ಮಾಡೇ ಬಿಟ್ರು ಗುರು ಇವ್ರು ಬರೋ ಗಂಟ. ಆಮೇಲೆ ಪೂಜೆ ಗೀಜೆ ಮಾಡ್ಕೊಂಡು ಫೋಟೋಗಳೆಲ್ಲ ತಕೊಂಡ್ರು. ಆಮೇಲೆ ಸೀದಾ ಅಲ್ಲಿಂದ ಬಂಕಿಗೆ ಬಂದೆ ಗುರು. ಬಂಕಲ್ಲಿ ಬಂದ ತಕ್ಷಣನೇ ರಿಟರ್ನ್ ಪೈಪಿಂದ ಡೀಸೆಲ್ ಹೋಯ್ತೈತೆ ಗುರು. ಫೋನ್ ಮಾಡಿ ನಮ್ಮ ಗಾಡಿ ಅವ್ನು ಕೇಳಿದ ತಕ್ಷಣನೇ ಏನೂ ಇಲ್ಲ, ಟೆನ್ಷನ್ ತೊಗೊಳ್ಬೇಡ, ಆರಾಮಾಗಿ ಹೋಗ್ಬಿಟ್ಟು ಬಾ ಅಂದು. ಗೇಜ್ ಚೆಕ್ ಮಾಡ್ಕೊಂಡ, ಗೇಜ್ ಎಲ್ಲ ಕರೆಕ್ಟ್ ಆಗಿತ್ತು. ಅಲ್ಲಿಂದ ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹೊಡ್ತಾ ಇದೀವಿ. ಬೆಂಗಳೂರು ಹೈವೇಗೆ ಬಂದೋಗ್ರು. ಪಕ್ಕದ ಗಾಡಿ ಅವ್ರೇನು ವಸ್ಸಿ ಡ್ಯಾನ್ಸ್ ಮಾಡ್ತಾ ಇಲ್ಲ, ಅಯ್ಯೋ ಮಾಡಿದ್ರೆ ಮಾಡ್ಕೊಂಡ್ಲಿ ಅಂದ್ಬಿಟ್ಟು ಅಲ್ಲಿಂದ ಬಿಡ್ದಿಗೆ ಬಂದೋಗ್ರು. ಬಿಡ್ದಿಗೆ ಬಂದ ತಕ್ಷಣ ನಾಷ್ಟ ಗಿಷ್ಟ ಮಾಡ್ಕೊಂಡು ಹಂಗೆ ಒಂದು ನೀರು ಬಾಟ್ಲು ಕೊಟ್ಟರು ಹೋಟ್ಲವರು. ಅಲ್ಲಿಂದ ಬೆಂಗಳೂರು ಸಿಟಿ ಎಲ್ಲ ಪಾಸ್ ಮಾಡ್ಬಿಟ್ಟು ಇನ್ನೇನು ಮುಂದ್ಗಡೆ ಇಲ್ಲೊಂದು ಹೊಸೂರಲ್ಲಿ ದೇವಸ್ಥಾನ ಐತೆ ನೋಡ್ಕೊಂಡು ಹೋಗೋದ ಅಂದ್ರು. ಅಲ್ಲಿಂದ ಅವರು ದೇವಸ್ಥಾನ ನೋಡಕ್ ಹೋದೋ. ನಾನು ನಮ್ಮ ಅಣ್ಣ ಕಲ್ಲಂಗಡಿ ತಿಂತಾ ಇದೀವಿ. ನೀರು ಕುಡಿಯೋದು ಬೇಡ ಅಣ್ಣ, ಏನ್ ನೀರು ಕುಡ್ದು ಬೇಜಾರಾಗೈತೆ ಅಂದ್ಬಿಟ್ಟು ಕಲ್ಲಂಗಡಿ ತಿಂತಾ ಇದೀವಿ. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಂದೋಗರು. ನಮ್ಗಂತೂ ಮಧ್ಯಾಹ್ನ ಆಗ್ಬಿಟ್ಟಿತ್ತು, ಹೊಟ್ಟೆ ಬೇರೆ ಹಸಿತಾಯ್ತು. ಅದಕ್ಕೆ ನಾವು ದೇವಸ್ಥಾನ ಒಳಗಡೆ ಬಂದ್ಬಿಟ್ಟು ಊಟ ಮಾಡೋದ ಅಂತ ಕೂತ್ಕೊಂಡೋಗ್ರು. ಅವ್ರು ನೋಡಿದ್ರೆ ಎಲ್ಲರೂ ಲೈನಲ್ಲಿ ನಿಂತವ್ರೆ. ನಮಗೆ ಕೇಳಿದ್ರು ಡ್ರೈವರ ಅಂದ್ಬಿಟ್ಟು. ಹ್ಞೂ ಅಂತ ಹೇಳಿದ ತಕ್ಷಣ ಅವರೇ ತಟ್ಟೆ ತೊಗೊಂಡೋಗಿ ಊಟ ತೊಗೊಂಡ್ಬಂದು ಕೊಟ್ಟರು. ಆಮೇಲೆ ನಾವು ಊಟ ಗೀಟ ಮಾಡ್ಕೊಂಡು ಬಂದು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದ ಅಂದ್ಬಿಟ್ಟು ಗಾಡಿ ನೋಡಿದ್ರೆ ಇಲ್ಲಿ ನಮ್ಮ ಪಾರ್ಕಿಂಗಲ್ಲಿ ನಿಂತಿತ್ತು. ಗಾಡಿ ಎಲ್ಲ ನೋಡ್ಕೊಂಡು ಇನ್ನೊಂದು ಬೇರೆ ಕಡೆ ಹೋಗ್ಬೇಕು ಅಂದ್ರು. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಂದೋಗ್ರು. ಇನ್ನೇನು ಇವತ್ತು ನೈಟು ಇಲ್ಲೇ ಆಲ್ಟು ಸಿಗೋದಾಗರು ಮುಂದಿನ ಬ್ಲಾಗಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.